ನೀನು ಹೀಗೆ ಸಂತೋಷವಾಗಿರೋದು ನೋಡಿ ತುಂಬಾ ದಿನಗಳಾಗಿತ್ತು. ನೀನು ಇಷ್ಟೊಂದು ಸಂತೋಷ ಪಡೋದನ್ನ ನೋಡ್ತಾ ಇದ್ರೆ ನನ್ನನ್ನು ನಾನೇ ಮರ್ತೋಗ್ತಿದ್ದೀನಿ ಅಂತ ಅನಿಸ್ತಾ ಇದೆ ನನಗೆ. ವಿಷ್ಣು, ಇಷ್ಟು ದಿನ ನೀನು ರುದ್ರ ಒಂದು ಕಣ್ಣಾಗಿದ್ರೆ ಈ ಮನೆಯವರೆಲ್ಲರೂ ನನ್ಗೆ ಇನ್ನೊಂದು ಕಣ್ಣಾಗಿದ್ರು ಕಣೋ. ಈ ಕಣ್ಣಲ್ಲಿ ರಕ್ತ ಕಣ್ಣೀರು ಬರ್ತಾ ಇತ್ತು. ನಾನು ಅನ್ಭವಿಸ್ತಿದ್ ನೋವು ಸಂಕಟ ನನಗೆ ಆ ದೇವ್ರಿಗೆ ಮಾತ್ರ ಗೊತ್ತಿತ್ತು. ಆದ್ರೆ ಇವತ್ತು ನನ್ ರಕ್ತ ಕಣ್ಣೀರು ನಿಂತೋಯ್ತು ಕಣೋ. ನಾನು ಇವತ್ತು ಎಷ್ಟು ಸಂತೋಷವಾಗಿದ್ದೀನಿ ಗೊತ್ತಾ? ನನ್ನ ಇವತ್ತಿನ ಸಂತೋಷಕ್ಕೆ ಆ ದೇವರು ನಮ್ಮ ಬಾಬಾನೇ ಕಾರಣ. ಅವ್ರಿಗೆ ಋಣಿಯಾಗಿರ್ತೀನಿ, ಇಲ್ಲ ಚಿರ ಋಣಿಯಾಗಿರ್ತೀನಿ, ಚಿರ ಋಣಿಯಾಗಿರ್ತೀನಿ. ಆ ನಾಗಿಣಿ ನನ್ನನ್ನು ಸಾಯಿಸ್ತಾಳೆ ಅಂತ ಅಂದ್ಕೊಂಡು ನಾನು ನನ್ನೆಲ್ಲ ಆಸೆಗಳನ್ನ ಬಿಟ್ಬಿಟ್ಟಿದ್ದೆ ಅಮ್ಮ. ಆದರೆ ಕೊನೆಗಾಲದಲ್ಲಿ ನೀನು ಮತ್ತೆ ನಮ್ಮ ಬಾಬಾ ನನ್ನ ಪ್ರಾಣನ ಉಳಿಸ್ಕೊಡ್ರಿ. ಹೇ ತ್ರಿವೇಣಿ, ವಿಷ್ಣು ಈ ನಿಮ್ಮ ಸಂತೋಷದ ಸೌಧ ಆಗೋದಿಲ್ಲ. ಆದಷ್ಟು ಬೇಗ ಸಮಾಧಿ ಆಗ್ತಾನೆ. ಏನ್ರಿ ಆಯ್ತು ನಿಮಗೆ? ಎಲ್ಲರೂ ಸಂತೋಷವಾಗಿದ್ದಾರೆ, ನೀವು ಮಾತ್ರ ಸೀರಿಯಸ್ ಆಗಿದ್ದೀರಲ್ಲ, ಯಾಕೆ? ಏನಿಲ್ಲ. ಮದ್ಯಾಕೆ ಸೀರಿಯಸ್ ಆಗಿದ್ದೀರಾ? ಹಾಗೇನಿಲ್ವಲ್ಲ. ಸುಳ್ಳು. ನಿಮ್ಮ ಮುಖ ನೋಡಿದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ನಾನು ಹೇಳ್ತೀನಿ. ನೋಡಿ, ಮನೇಲಿ ಎಲ್ಲರೂ ಸಂತೋಷವಾಗಿದ್ದಾರೆ. ಅವ್ರ ಸಂತೋಷ ಎಲ್ಲ ನಮ್ಮಿಂದ ಹಾಳಾಗಬಾರ್ದು ಅನ್ನೋದು ನನ್ನ ಆಸೆ. ಈ ವಿಷಯನ ದಯವಿಟ್ಟು ಇಲ್ಲಿಗೆ ಬಿಟ್ಬಿಡಿ. ನಾವು ಅವ್ರ ಸಂತೋಷದಲ್ಲಿ ಭಾಗಿಯಾಗಿರೋಣ. ನೀವು ರಿಕ್ವೆಸ್ಟ್ ಮಾಡೋ ರೀತಿ ನೋಡಿದ್ರೆ ಎಂಥ ಕಲ್ಮನ್ಸಾದ್ರೂ ಕರ್ಗೆ ಹೋಗ್ಬಿಡ್ಬೇಕು ಕಣ್ರೆ. ಸರಿ, ನಾನು ನೀವಿಬ್ಬರೇ ರೂಮಲ್ಲಿದ್ದಾಗ ವಿಚಾರಿಸ್ಕೊತೀನಿ. ಆವಾಗ ಯಾವ ನೆಪ ಹೇಳಿದ್ರು ನಾನು ಬಿಡೋದಿಲ್ಲ. ಆಯ್ತಾಯ್ತು, ಈಗ ಸುಮ್ಮನೆ ಇರಿ. ಅಪ್ಪ ದೇವ್ರೆ, ನನ್ನ ಅಮೃತವರೆಲ್ಲ ಅದೇನು ಸ್ಮೈಲ್ ಇಟ್ಟಿದ್ಯೋ, ಅವ್ರ ಸ್ಮೈಲಿಗೆ ನಾನೇ ಮರ್ತು ಹೋಗ್ತೀನಿ. ಅಮ್ಮ, ನಂಗೆ ಸ್ವೀಟು. ಅಯ್ಯೋ ನನ್ ಕಂದ, ನಿನ್ಗಿಲ್ಲ ಅಂತ ನಂಗೆ ಫುಲ್ ಬೇಕು. ಆಯ್ತಾಯ್ತು, ಎಲ್ಲ ತಿನ್ನು. ನಿಂಗೆ ಎಷ್ಟು ಬೇಕೋ ತಿನ್ನು, ಯಾರು ಬೇಡ ಅಂತಾರೆ. ದೇವ್ರೆ, ನಮ್ಮನೇಲಿ ಈಗಿರೋ ಈ ಸಂತೋಷ ಸದಾ ಯಾವಾಗ್ಲೂ ಹೀಗೆ ಇರಲಿ, ಅಷ್ಟೇ ನಾನು ನಿನ್ನ ಕೇಳ್ಕೊಳ್ಳೋದು. ಕಳೆದು ಹೋಗಿರೋ ಕಷ್ಟ ದಿನಗಳು ನೆನೆಸ್ಕೊಂಡು ಕಣ್ಣೀರು ಹಾಕೋದಲ್ಲ, ಸಿಕ್ಕಿರೋ ಸಂತೋಷ ಕ್ಷಣಗಳನ್ನ ಅನುಭವಿಸ್ಬೇಕು. ಹೌದಮ್ಮ, ಕರ್ಣ ಹೇಳ್ತಿರೋದು ನಿಜ. ಹಿಂದೆ ಏನಾಗಿತ್ತು ಅನ್ನೋದು ನೆನಪು ಕೂಡ ಇರಬಾರ್ದು, ಹಾಗೆ ಬದುಕಬೇಕು. ನಿಜ, ನೀವು ಹೇಳ್ತಿರೋದು ಸತ್ಯ. ನೀನು ನನ್ನ ದಿಗ್ಬಂಧನದಲ್ಲಿ ಬಂದಿಯಾದ ಮೇಲೆ ಹರಿಹರ ಬ್ರಹ್ಮಾದಿಗಳಿಂದಲೂ ನಿನ್ನ ಬಿಡಿಸೋದಕ್ಕಾಗೋದಿಲ್ಲ. ಅಷ್ಟು ಶಕ್ತಿಯುತವಾದ ದಿಗ್ಬಂಧನ ಇದು. ಜೈ ಮಹಾಕಾಲ. ತುಚ್ಚ ಹುಳುವೆ, ಈ ಭೈರವ ಬಾಬನನ್ನ ದಿಟ್ಟಿಸಿ ನೋಡುವಷ್ಟು ಸೊಕ್ಕೆ ನಿನಗೆ?
ಪ್ರತಿದಿನ ಪ್ರತಿ ಕ್ಷಣ ಅಕ್ರಮ ಅನ್ಯಾಯಗಳನ್ನ ಮಾಡಿಕೊಂಡು ಮುಗ್ಧ ನಾಗಗಳಿಗೆ ಚಿತ್ರಹಿಂಸೆ ಕೊಡೋ ನಿನಗೆ ಇಷ್ಟು ಸೊಕ್ಕಿರ್ಬೇಕಾದ್ರೆ ಇನ್ನು ನ್ಯಾಯ ನೀತಿ ಧರ್ಮ ಅಂತ ಬದುಕ್ತಾ ಇರೋ ನಮಗೆ ಸಾತ್ವಿಕ ಸೊಕ್ಕಿರಬಾರ್ದಾ? ನನಗೆ ಎದುರುವಾಸುವಷ್ಟು ಧೈರ್ಯನಾ? ನೀನೇನು ಪರಶಿವನ, ಪರಬ್ರಹ್ಮನ ಅಥವಾ ಪರಮದಯಾಳು ಪದ್ಮನಾಭನ ಅಲ್ವಲ್ಲ? ನೀನೊಬ್ಬ ಕ್ಷುದ್ರ ದೇವತೆಗಳನ್ನ ಆರಾಧಿಸೋ ಕ್ಷುದ್ರ ಮಾಂತ್ರಿಕ. ನಿನಗೆ ಹೇಗೆ ಮರ್ಯಾದೆ ಕೊಡಬೇಕೋ ಹಾಗೆ ಕೊಡ್ತಾ ಇದ್ದೀನಿ ನಾನು. ಓಹೋ, ಏ ನಾಗಿಣಿ, ನೀನು ನಾನಂದುಕೊಂಡ ಹಾಗಿಲ್ಲ, ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿದೆಯಾ. ನೋಡಿಲ್ಲಿ, ನಾನು ಈಗಲೇ ನನ್ನ ಕಂಡ ದೃಷ್ಟಿಯಿಂದ ನಿನ್ನ ಸುಟ್ಟು ಭಸ್ಮ ಮಾಡಬಲ್ಲೆ. ಆದರೆ ನಾನು ಹಾಗೆ ಮಾಡೋದಿಲ್ಲ. ಯಾಕೆಂದ್ರೆ ನಿನಗೆ ಅಷ್ಟು ಸುಲಭವಾಗಿ ಮುಕ್ತಿ ಸಿಗಬಾರದು. ಇಲ್ಲೇ ಬಿದ್ದು ಕೊರಗಿ ಕೊರಗಿ ನರಳಿ ನರಳಿ ಸಾಯಬೇಕು. ಹಾಗೆ ಮಾಡ್ತೀನಿ. ಈಗಾಗ್ಲೇ ನೀನು ಸಾಕಷ್ಟು ಪಾಪದ ಗಂಟನ್ನ ಕಟ್ಕೊಂಡಿದ್ಯಾ. ನನ್ನನ್ನ ಕೊಂದು ಮತ್ತಷ್ಟು ಪಾಪನ ನಿನ್ನ ಖಾತೆಗೆ ಸೇರಿಸ್ಕೋಬೇಡ. ಏಯ್! ಪಾಪ ಪುಣ್ಯದ ಲೆಕ್ಕಾಚಾರ ನಿನ್ನಿಂದ ಕಲ್ತ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಯಾವುದು ಪಾಪ ಯಾವುದು ಪುಣ್ಯ ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು. ಘೋರ ತಪ್ಪನ್ನ ಮಾಡ್ತಾ ಇದ್ಯಾ ಭೈರವ ನೀನು. ಈ ತಪ್ಪಿಗೆ ಬೆಲೆ ತೆರಬೇಕಾಗುತ್ತೆ. ನನ್ನ ಮಾತನ್ನು ಕೇಳು, ನನ್ನನ್ನ ಬಿಡುಗಡೆ ಮಾಡು. ಬಿಡುಗಡೆ ಮಾಡ್ತೀನಿ, ಖಂಡಿತ ಬಿಡುಗಡೆ ಮಾಡ್ತೀನಿ. ಆದರೆ ಈ ದಿಗ್ಬಂಧನದಿಂದ ಅಲ್ಲ, ಇಡೀ ಪ್ರಪಂಚದಿಂದ ಬಿಡುಗಡೆ ಮಾಡ್ತೀನಿ. ಅಲ್ಲಿವರೆಗೂ ನಿನಗೆ ಅನ್ನ ಆಹಾರ ಇಲ್ಲ. ಯಾಕಂದ್ರೆ ನಿನ್ನನ್ನ ಬಿಡುಗಡೆ ಮಾಡೋದಕ್ಕೆ ಒಂದು ಮುಹೂರ್ತ ಮೂಡ್ ಬರಬೇಕಲ್ಲ. ಅಲ್ಲಿವರೆಗೂ ಹೀಗೆ ಬಿದ್ದಿರೋ. ಅಮೃತ, ಅಮೃತ, ಹೇಳಿ ಗುರುಗಳೇ. ಏನ್ ಹೇಳೋದು ಮಗಳೇ? ಏನ್ ಆಗ್ಬಾರ್ದು ಅಂತಿದ್ವೋ ಅದೇ ಆಗೋಯ್ತು. ನನ್ ಮನ್ಸಲ್ಲೂ ಅದೇ ಕಾಡ್ತಾ ಇದೆ ಗುರುಗಳೇ. ನಮ್ಮ ಸಹಾಯಕ್ಕೆ ಬಂದ ನಾಗರಾಣಿಯನ್ನ ನಾವು ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ಆ ಪರಶಿವನು ನಮ್ಮನ್ನ ಕ್ಷಮಿಸೋದಿಲ್ಲ, ನಮ್ಮ ನಾಗಕುಲಾನು ನಮ್ಮನ್ನ ಕ್ಷಮಿಸೋದಿಲ್ಲ. ಗುರುಗಳೇ, ನೀವ್ ಹೇಳ್ತಾ ಇರೋದು ಸತ್ಯ. ನಿಮಗಿಂತ ಆತಂಕ ನನಗೆ ಜಾಸ್ತಿ ಆಗ್ತಿದೆ. ಯಾಕೆ ಅಂದ್ರೆ ಆ ಭೈರವನಿಗೆ ನಾನು ಕೊಟ್ಟಿರೋ ಕಾಟಕ್ಕೆ ಅವನಿಗೆ ನನ್ನ ಮೇಲೆ ಜಾಸ್ತಿ ಕೋಪ ಇದೆ. ಆ ಕೋಪದಿಂದ ಅವನು ನಾಗರಾಣಿಗೆ ಹಿಂಸೆ ಮಾಡೇ ಮಾಡ್ತಾನೆ. ಅವನು ಹಾಗೆ ಮಾಡೋದಕ್ಕಿಂತ ಮುಂಚೆ ನಾಗರಾಣಿನ ನಾವು ಬಂಧನದಿಂದ ಬಿಡಿಸ್ಬೇಕು. ಅವನ ಬಂಧನದಿಂದ ಬಿಡಿಸೋದು ಅಷ್ಟು ಸುಲಭ ಅಲ್ಲ ಮಗಳೇ. ಅವನ ಶಕ್ತಿ ಮುಂದೆ ನನ್ನ ಶಕ್ತಿನೂ ಮಂಕಾಗಿರೋದನ್ನ ನೀನು ನೋಡಿದ್ದೀಯಾ. ಗುರುಗಳೇ, ಈಗ ನಿಮ್ಮನ್ನ ಬಿಟ್ರೆ ನನಗೆ ಸಹಾಯಕ್ಕೆ ಬೇರೆ ಯಾರೂ ಇಲ್ಲ. ನೀವೇ ಹೀಗಂದ್ರೆ ಹೇಗೆ? ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗತ್ತೆ ಮಗಳೇ. ನಾನು ಇನ್ನಷ್ಟು ಶಕ್ತಿಗಳನ್ನ ಸಂಚಯ ಮಾಡಿಕೊಂಡು ನಾಗರಾಣಿಯನ್ನ ದಿಗ್ಬಂಧನದಿಂದ ಬಿಡಿಸ್ತೇನೆ. ಆದ್ರೆ ಅದು ನನ್ನೊಬ್ಬನಿಂದ ಮಾತ್ರ ಸಾಧ್ಯ ಇಲ್ಲ. ನೀನು ನನ್ನ ಜೊತೆ ಇರಬೇಕು ಮಗಳೇ. ಗುರುಗಳೇ, ನಾಗರಾಣಿನ ಬಿಡಿಸೋ ಪ್ರಯತ್ನದಲ್ಲಿ ನನ್ನ ಜೀವ ಹೋದ್ರೂ ಸಹ ನಾನು ಸಂತೋಷವಾಗಿ ಕಣ್ಮುಚ್ತೀನಿ. ನಿನ್ನ ಒಳ್ಳೆಯ ಮನಸ್ಸಾದ್ರೂ ಆ ಪರಶಿವ ನಮಗೆ ದಾರಿಯನ್ನ ತೋರಿಸ್ತಾನೆ. ನೀನು ಧೈರ್ಯವಾಗಿರು ಮಗಳೇ. ಸರಿ ಗುರುಗಳೇ. ನಾಗರಾಣಿ ಯಾವ ಸ್ಥಿತಿಯಲ್ಲಿದ್ದಾರೆ ಅಂತ ನಾನು ತಿಳ್ಕೋಬೇಕು. ಮನೆಯವ್ರ ಮುಂದೆ ನಾನು ಹೊರಗಡೆ ಹೋದ್ರೆ ಎಲ್ಲಿ ಯಾಕೆ ಏನು ಅಂತ ಪ್ರಶ್ನೆ ಮಾಡ್ತಾರೆ. ಅವ್ರ ಕಣ್ ತಪ್ಪಿಸೋಗ್ಬೇಕು ಅಂದ್ರೆ ನಾನು ಹೇಗೆ ಹೋಗೋದು?
ನಾವಿಬ್ರು ಆಟ ಆಡೋಣ? ಏನು ಆಟ ಆಡೋಣ? ಹೋಗೋ, ನಿನ್ನ ಮೇಲೆ ನಂಗೆ ಕೋಪ ಬಂದಿದೆ. ನಾನು ಮಾತ್ರ ಮಾತಾಡ್ತಾನೆ ಇರ್ತೀನಿ, ನೀನು ಮಾತ್ರ ಒಂದು ಮಾತು ಮಾತಾಡಲ್ಲ. ಆಟ ಆಡೋ ವಸ್ತು ಅಲ್ಲ ಕಣೋ, ಈ ಮನೆಗೆ ಕಟ್ತಾರಲ್ಲ ಅದಕ್ಕೆ ಕಟ್ಟೋದಕ್ಕೆ ತಂದಿರೋದು. ನಮ್ಮ ಅಣ್ಣ ನನಗೆ ಸುಳ್ಳು ಹೇಳಿದಾನೆ. ಅದು ದೃಷ್ಟಿಗೆ ಮನೆ ಕಟ್ಟೋದಲ್ಲ, ಅದು ಎಷ್ಟು ಚೆನ್ನಾಗಿ ಮಿರ ಅಂತ ಹೊಳಿತಾ ಇತ್ತು ಗೊತ್ತಾ? ಅದು ನನಗೆ ತುಂಬ ಇಷ್ಟ. ಅದೇನು ಅಂತ ನನಗೆ ಗೊತ್ತು. ಅದು ನನಗೆ ಬೇಕೇ ಬೇಕು. ನಾನು ತಗೊಂಡೇ ತಗೋತೀನಿ. ಅರ್ಜುನ್ ಅವರೇ ಬಿಡಿ, ಯಾವಾಗ್ಲೂ ತಮಾಷೆನಾ? ಅಯ್ಯೋ, ಈಗ ಏನಾಯ್ತು ಅಮೃತವ್ರೆ? ನಿಮಗೆ ತಮಾಷೆ ಮಾಡೋದಕ್ಕೆ ಹೊತ್ತು ಗೊತ್ತು ಏನೂ ಇಲ್ವಾ? ಏನಾಯ್ತು ಅಂತ ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ ನೀವು? ಮನೆಯವರೆಲ್ಲ ಅಲ್ಲಿ ಖುಷಿಲಿ ತೇಲಾಡ್ತಾ ಇದ್ದಾರೆ, ನೀವು ನೋಡಿದ್ರೆ ಆಕಾಶನೇ ತಲೆ ಮೇಲೆ ಬಿದ್ದವ್ರ ಥರ ಆಡ್ತಿದ್ದೀರಾ. ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ತೋಟದ ಮನೆಯಿಂದ ಬಂದಾಗಿಂದ ನೀವಾಗಿಲ್ಲ. ಯಾಕೆ ಇಷ್ಟೊಂದು ಬೇಸರದಲ್ಲಿದ್ದೀರಾ? ಏನಾಯ್ತು ಅಂತ ಹೇಳಿ. ನಿಮ್ಮ ಹತ್ರ ನಾನು ಯಾವತ್ತೂ ಗಂಡನ ಥರ ಬಿಹೇವ್ ಮಾಡಿಲ್ಲ, ಮುಂದೆ ಕೂಡ ಮಾಡೋದಿಲ್ಲ. ನಿಮ್ಮನ್ನು ನಾನು ಒಳ್ಳೆ ಸ್ನೇಹಿತೆ ಅಂತ ಅಂದ್ಕೊಂಡು ಆ ಸಲಿಗೆಯಿಂದ ಕೇಳ್ತಾ ಇದ್ದೀನಿ, ದಯವಿಟ್ಟು ಏನಾಯ್ತು ಅಂತ ಹೇಳಿ. ಮನಸ್ಸಲ್ಲಿರೋ ದುಃಖನ ಇನ್ನೊಬ್ಬರ ಹತ್ರ ಹಂಚ್ಕೊಂಡ್ರೆ ಮನಸ್ಸು ಹಗುರ ಆಗುತ್ತೆ. ನಿಮ್ಮ ಮನಸ್ಸಲ್ಲಿ ಅದು ಏನೇ ದುಃಖ ಇದ್ರು ಅದನ್ನು ನನ್ನ ಹತ್ರ ಹಂಚ್ಕೊಳ್ಳಿ, ನಿಮ್ಮ ಮನಸ್ಸನ್ನ ಹಗುರ ಮಾಡ್ಕೊಳ್ಳಿ ಪ್ಲೀಸ್. ಅಮೃತ ಅವರೇ, ಅದೇನು ಅಂತ ಹೇಳಿ. ಅರ್ಜುನ್ ಅವರೇ, ಮಾವನಿಗೆ ಹಾಲು ಕೊಟ್ಬಿಟ್ಟು ಬರ್ತೀನಿ. ನಾನು ಕೇಳ್ತಾ ಇರೋದೇನು, ನೀವು ಹೇಳ್ತಾ ಇರೋದೇನು? ಮಾವನ್ಗೆ ಒಂದು ಲೋಟ ಹಾಲು ಕೊಟ್ಬಿಟ್ಟು ಬಂದು ಆಮೇಲೆ ಹೇಳ್ತೀನಿ ರೀ. ಬರೀ ರೀ, ಏನಾಗಿದೆ ಅವ್ರಿಗೆ? ಒಂದು ಕ್ಷಣ ಇರೋ ಹಾಗೆ ಇನ್ನೊಂದು ಕ್ಷಣ ಇರೋದಿಲ್ಲ. ಬರಲಿ, ಇವಾಗ ಇವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೋತೇನೆ. ಹೇಮ, ನೀನು ಮೊದಲೋಗಿ ದೇವರಿಗೆ ತುಪ್ಪು ದೀಪ ಹಚ್ಚು. ನೀನು ಕೇಳ್ದಾಗೆ ನಿನ್ನ ಮಾಂಗಲ್ಯನ, ನಿನ್ನ ಮುತ್ತೈದೆ ತನನ ಆ ದೇವ್ರು ಉಳಿಸ್ಕೊಟ್ಟಿದ್ದಾನೆ. ಹಾಗೆ ನನ್ನ ಮಕ್ಕಳನ್ನ ನನಗೆ ಕೊಟ್ಟಿದ್ದಾನೆ. ಆ ದೇವರು ನನಗೆ ನಿನಗೆ ಕೊಟ್ಟಿರೋ ವರನ ಎಷ್ಟು ಜನ್ಮ ಆದರೂ ನಾವು ತೀರ್ಸೋದಕ್ಕಾಗೋದಿಲ್ಲ, ಹಾಗೆ ಮರೆಯೋದಕ್ಕೂ ಆಗೋದಿಲ್ಲ. ಹೌದು ಅತ್ತೆಮ್ಮ. ಅತ್ತೆಮ್ಮ, ಹಾಗೆ ಒಂದು ಮಾತು. ಏನು? ಅದು ನಮ್ಮ ಮನೆ ತೊಂದರೆ ಸಮಸ್ಯೆಗಳೆಲ್ಲ ನಿವಾರಣೆ ಆದರೆ ನಾವು ಕುಟುಂಬ ಸಮೇತ ಕುಕ್ಕಿಗೆ ಬರ್ತೀನಿ ಅಂತ ಹರಿಸ್ಕೊಂಡಿದ್ದೆ. ನೀವು ಹೂ ಅಂದರೆ ಹೋಗಿ ಬರೋಣ ಅಂತ. ಹೌದೇ ಅಮ್ಮ, ಹರಕೆ ಕಟ್ಕೊಂಡ್ಮೇಲೆ ಅದನ್ನು ತೀರಿಸ್ಬೇಕು. ತೀರಿಸ್ಲಿಲ್ಲ ಅಂದರೆ ನಮ್ಮ ಕಷ್ಟ ತಪ್ಪಿದ್ದಲ್ಲ. ಇಷ್ಟು ದಿನ ಆ ನಾಗಿನಿ ಕೊಡ್ತಿದ್ದ ಕಾಟದಲ್ಲಿ ದೇವರು ದಿಂಡ್ರು ಅನ್ನೋದಿರಲಿ, ನಮ್ಮ ಬಗ್ಗೆ ನಾವೇ ಯೋಚನೆ ಮಾಡೋಕ್ಕಾಗ್ತಿರ್ಲಿಲ್ಲ. ಒಂದು 4 ದಿನ ಸುತ್ತಾಡ್ಕೊಂಡು ಪ್ರಕೃತಿ ಮಡ್ಲಲ್ಲಿ ಇದ್ಬಿಟ್ಟು ಬಂದರೆ ನಮ್ಮ ಮನ್ಸಿಗೂ ಸಮಾಧಾನ ಆಗುತ್ತೆ. ನೀನೇನಂತೀಯ ವಿಷ್ಣು? ವಿಷ್ಣು, ನಾನು ನಿನ್ನೆ ಕೇಳ್ತಾ ಇರೋದು. ಏನಮ್ಮ? ಯಾವ ಲೋಕದಲ್ಲಿದ್ಯಾ ನೀನು? ಏನು ಯೋಚನೆ ಮಾಡ್ತಿದ್ಯಾ? ನಾನು ಯಾವ ಲೋಕದಲ್ಲೂ ಇಲ್ಲ, ಏನೂ ಯೋಚನೆ ಮಾಡ್ತಿಲ್ಲ. ಮತ್ ಯಾಕೆ ಹೇಗಿದ್ಯಾ? ನೋಡು, ನಾವೆಲ್ಲ ಎಷ್ಟು ಸಂತೋಷವಾಗಿದ್ದೀವಿ. ನೀನ್ ನೋಡಿದ್ರೆ ಏನೋ ಕಳ್ಕೊಂಡಿರೋ ರೀತಿ ಇದೆಯಾ? ನೀನ್ ಅಂದ್ಕೊಂಡಿರೋ ಹಾಗೆ ಏನೂ ಇಲ್ಲ ಅಮ್ಮ.
ಕರ್ಣ, ಅಜ್ಜಿ. ನೀನ್ ಕುಕ್ಕಗೆ ಫೋನ್ ಮಾಡಿ ರೂಮ್ ಬುಕ್ ಮಾಡು. ಹೋಗೋದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊ. ಸರಿ ಅಜ್ಜಿ. ಏನು ಹೇಮಾ, ಆ ಪೂಜೆಗೆ ಏನೇನ್ ಬೇಕೋ ಅದನ್ನೆಲ್ಲ ನೀನ್ ವ್ಯವಸ್ಥೆ ಮಾಡ್ಕೊ. ಸರಿ. ಯಾರಿಲ್ಲ, ಅವನು ಬಂದರೆ ನಂಗೆ ಬಾಸುಂಡೆ ಬರೋ ಹಂಗೆ ಕುಡಿತಾನೆ. ಅವ್ನು ಬರೋ ಒಳಗೆ ನಾನು ಇಲ್ಲಿಂದ ಹೋಗ್ಬಿಡ್ಬೇಕು. ಕರೆ ಇಲ್ಲ. ಅಂದ್ರೆ ನಾಗಮಣಿನೂ ಇಲ್ಲ, ನಾಗಮಣಿನೂ ಇಲ್ಲ, ನಾಗಮಣಿನೂ ಇಲ್ಲ. ಹಾಗಾದ್ರೆ ಲಾಕರ್ನ ಯಾರು ತಗೊಂಡು ಹೋಗಿರ್ಬೋದು? ಮಾವ, ಹಾಲು. ನಾಗಮಣಿ ಇಲ್ಲೇ ಇರೋದು ಅಮೃತಾಳಿಗೆ ಗೊತ್ತಾಗೋಯ್ತಾ? ನಾನು ಅಂದ್ಕೊಂಡಿದ್ದೇನಾದ್ರೂ ಅವಳಿಗೆ ಕೇಳಿಸ್ಬಿಡ್ತಾ?